ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. 4 ಪಂಚೆ, 4 ಶಲ್ಯ, 2 ವಸ್ತ್ರ ಮಡಚಿಟ್ಟಿದ್ದೀನಿ. ಕೃಷ್ಣಾಂಜನ ಪೆಟ್ಟಿಗೆ ಇಟ್ಕೊಂಡಿದ್ಯಾ ತಾನೆ? ಹಾ, ಇಟ್ಕೊಂಡಿದ್ದೀನಮ್ಮ. ಮತ್ತೇನು ಮರ್ತಿಲ್ಲ ಅಲ್ವಾ? ಅಮ್ಮ, ಅವಲಕ್ಕಿ ಇಟ್ಟಿದ್ಯಾ? ಅದನ್ನ ಮರೆಯೋದುಂಟೇನಪ್ಪ. ಕೊಬ್ಬರಿ, ಬೆಲ್ಲ, ಅವಲಕ್ಕಿ, ಖರ್ಜೂರ ಎಲ್ಲ ಬೇರೆ ಬೇರೆ ಗಂಟು ಕಟ್ಟಿಟ್ಟಿದ್ದೀನಿ. ತಗೋ, ಅದರಲ್ಲೇ ಇಟ್ಕೊ. ಅಪ್ಪ ಅವಲಕ್ಕಿ ಪ್ರಿಯ, ಅದಕ್ಕಿಂತ ಇದು ತುಂಬ ಮುಖ್ಯ. ತಗೋ ಜೋಪಾನ. ಲೋ ಮಗನೇ, ಹಿರಿಯರು ಹೇಳೋ ಮಾತು ಕೇಳೋ. ನಮ್ಮಪ್ಪ ಹೇಳಿದ್ದು ನನಗೆ ಅರ್ಥ ಆಗಿದ್ದಿದ್ರೆ ನಾನು ಏನೋ ಆಗ್ತಾ ಇದ್ದೆ. ಇವತ್ತಿಗೂ ನಮ್ಮಪ್ಪನಿಗೆ ನಂದೇ ಕೊರಗು. ನಾಳೆ ನೀನು ನನ್ನ ಹಾಗೆ ಆಗಿ ನಾನು ಕೊರಗೋ ಹಾಗೆ ಮಾಡಬೇಡ್ವೋ. ಸುಮ್ಮನೆ ಯಾಕಪ್ಪ ಕೊರಗ್ತ್ಯಾ? ಊರಲ್ಲಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಅವಿವೇಕಿ, ನೀನು ನನ್ನ ಹಾಗಾಗಬಾರ್ದು ಅಂತಾನೆ ನಾನು ನಿನ್ನ ಈ ಮಠದಲ್ಲಿ ತಂದು ಬಿಟ್ಟಿರೋದು. ಇಲ್ಲಿರೋ ಶಿಸ್ತು ಕಲಿತ್ರೇನೆ ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗೋದು. ಊರಿಗೆ ಬಂದು ತೋಟದಲ್ಲಿ ಕೆಲಸ ಮಾಡೋ ಕನಸು ಕಾಣಬೇಡ, ಮಠದಲ್ಲಿ ದೊಡ್ಡ ಹೆಸರು ಮಾಡೋ ಕನಸು ಕಾಣಬೇಕು. ಸುಮ್ಮನೆ ಇರಪ್ಪ. ನಿನ್ ಕನ್ಸನ್ನೆಲ್ಲ ತಂದು ನನ್ನ ತಲೆನಲ್ಲಿ ತುಂಬಬೇಡ. ನನ್ನ ಕೈಲಿದೆಲ್ಲ ಆಗೋದಿಲ್ಲ. ನಾನು ಊರಿಗೆ ಬಂದ್ಬಿಡ್ತೀನಿ ಅಷ್ಟೇ. ಕರ್ಕೊಂಡು ಹೋಗಪ್ಪ ಗಜೇಂದ್ರ, ಕರ್ಕೊಂಡು ಹೋಗು. ಇವನಿಗೆ ವಿದ್ಯೆನೂ ಹತ್ತಲ್ಲ, ಉದ್ಧಾರನೂ ಆಗಲ್ಲ. ರೈತರು ಮತ್ತು ಭಕ್ತರ ಬೆವರಿನ ಕಾಣಿಕೆ ಕಣಪ್ಪ. ಹುಷಾರು. ನೇರವಾಗಿ ಗುರುಗಳಿಗೆ ತಲುಪಿಸಿ ಅವ್ರು ಏನು ಹೇಳ್ತಾರೋ ಅದನ್ನ ಗಮನದಲ್ಲಿ ಕೇಳಿಸ್ಕೊಂಡು ನಂಗೆ ಬಂದು ಹೇಳು. ಸರಿ ಅಣ್ಣ. ಶ್ರೀಮಠದ ಕಾಣಿಕೆ ವೆಂಕಟನಾಥ, ಅದನ್ನ ಗುರುಗಳಿಗೆ ತಲುಪಿಸ್ಬೇಕು. ಅದನ್ನ ಬಿಟ್ಟು ದಾರಿಯಲ್ಲಿ ಯಾರಿಗೋ ಕಷ್ಟ ಇತ್ತು, ಇನ್ಯಾರಿಗೋ ಕಾಯಿಲೆ ಇತ್ತು ಅಂತ ದಾನ ಮಾಡಿಬಿಟ್ಯಾ? ಅತ್ತಿಗೆ, ಒಂದು ವೇಳೆ ದಾನ ಮಾಡಿದ್ರು ಅದ್ರ ಪುಣ್ಯ ನಿಮ್ಮ ಪತಿದೇವ್ರಿಗೆ ಬರೋದು. ಅಪ್ಪ ವೆಂಕಟನಾಥ, ನಿಜವಾಗ್ಲೂ ದಾನ ಗೀನ ಮಾಡ್ಬಿಟ್ಯಾ? ಕಷ್ಟಪಟ್ಟು ಸಂಗ್ರಹ ಮಾಡಿದ ಕಾಣಿಕೆ ಕಣಪ್ಪ ಅದು. ಅಣ್ಣ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಹಬ್ಬ. ಲೋ ಮಗನೇ, ನಾನು ನಿಮ್ಮಪ್ಪ ಕಣೋ. ಅದು ಗೊತ್ತಾಗ ತುಂಬ ವರ್ಷ ಆಗಿದೆ. ಮುಚ್ಚೋ ಬಾಯಿ. ಏನು ಹೇಳಿದ್ರು ನನ್ನ ಥರನೇ ವಕ್ರವಾಗಿ ಮಾತಾಡ್ತಾನೆ, ವಕ್ರ ಶಿಖಾಮಣಿ. ಲೇ, ನಾನು ಹೇಳ್ತಾ ಇರೋದಲ್ಲ ನಿನ್ನ ಒಳ್ಳೇದಕ್ಕೆ ಕಣೋ. ಏನು ಒಳ್ಳೇದಕ್ಕೆ? ಎಲ್ಲರ ಮುಂದೆ ಹೇಳಿ ಅವಮಾನ ಮಾಡೋ ಅವಶ್ಯಕತೆ ಇತ್ತಾ? ಯಾರೆಲ್ರ ಮುಂದೆನೋ? ನೀನು ಹಿಂದೆ ಮುಂದೆ ಓಡಾಡ್ತಾ ಇರ್ಲಿಲ್ವಾ ಮಠದ ಒಟ್ಟುಗಳು? ನಾನು ಅವ್ರ ಮುಂದೆನೇ ಇರ್ಲಿಲ್ವಾ? ಲೇ, ನಿನ್ನ ವರ್ತನೆಯಿಂದ ಮಠದಲ್ಲಿ ಎಲ್ರಿಗೂ ಬೇಸರ ಆಗಿದೆ. ನಾನು ನಿನಗೆ ಬುದ್ಧಿ ಹೇಳಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಅವರೆಲ್ಲರಿಂದ ಅದು ಗುರುಗಳಿಗೂ ಮುಟ್ಟಬೇಕು. ಈಗ ಮುಟ್ಟಕ್ ಬೇಕಾಗಿರೋದೆಲ್ಲ ಮುಟ್ಸಿದಾಯ್ತಲ್ಲ, ಇನ್ನೇನಿದೆ? ಗಜೇಂದ್ರ, ಇನ್ನೂ ಹೋಗಿಲ್ವೇನಪ್ಪ? ಅದು ನೀವು ದೂರ ಹೇಳೋದು ಇನ್ನೇನಾದ್ರೂ ಬಾಕಿ ಇದೆಯಾ? ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಏನೋ ನಿಮ್ಮ ತಾತನ ಋಣ ನನ್ನ ತಲೆ ಮೇಲಿದೆ, ನಿಮ್ಮ ಅಪ್ಪನ ಋಣ ನನ್ನ ಭುಜದ ಮೇಲಿದೆ ಅಂತ ನಿನ್ನ ಜವಾಬ್ದಾರಿನ ನನ್ನ ಎದೆ ಮೇಲೆ ಹಾಕೊಂಡೆ. ಹಾಗಾಗಿ ನಿನ್ನನ್ನು ಈ ಮಠಕ್ಕೆ ಕರ್ಸ್ಕೊಂಡೆ. ಆದರೆ ಇಲ್ಲಿ ನಿನ್ನ ವರ್ತನ ನೋಡ್ತಾ ಇದ್ರೆ ಪ್ರತಿದಿನ ನನ್ನ ಎದೆ ಡವಡವ ಅಂತ ಹೊಡ್ಕೊಳ್ಳುತ್ತೆ. ಈ ವಯಸ್ಸಲ್ಲಿ ಎದೆ ಡವಡವ ಅಂತ ಹೊಡ್ಕೊಳ್ಳೋದು ಒಳ್ಳೇದಲ್ಲ. ಮುಚ್ಚೋ ಬಾಯಿ. ಇನ್ನು ಆಗಲ್ಲಪ್ಪ ಗಜೇಂದ್ರ. ಇನ್ನು ನೀನುಂಟು, ನಿನ್ನ ಮಗ ಉಂಟು. ಪಾರು ಪತ್ತೆದಾರಿಕೆ ಬೇಕು ಅಂತ ನಾವೇ ಕೇಳ್ಕೊಂಡು ಹೋಗಿದ್ವಾ? ನಮ್ಮ ತಾತನವ್ರಿಗೆ ಗುರುಗಳೇ ಸ್ಥಾನಮಾನ ಕೊಟ್ಟು ಈ ಊರಲ್ಲಿ ತಂದು ನೆಲೆ ನಿಲ್ಲಿಸಿದ್ರು. ನಮ್ಮ ತಾತನವರಿಂದ ನಮ್ಮವರೆಗೂ
3 ತಲೆಮಾರುಗಳಿಂದಲೂ ಮಠಕ್ಕೆ ನಿಸ್ವಾರ್ಥ ಸೇವೆ ಮಾಡಿದ್ದೀವಿ. ಬರಗಾಲ ಇರಲಿ ಸುಗ್ಗಿ ಬರಲಿ ಸಾಧ್ಯ ಆದಷ್ಟು ಹೆಣಗಿ ಕಾಣಿಕೆಗಳನ್ನ ಸಂಗ್ರಹಿಸಿಕೊಟ್ಟಿದ್ದೀನಿ. ಮಠದ ಅಣತಿಗೆ ಚ್ಯುತಿ ಬಾರ್ದಾಗ ನಡ್ಕೊಂಡಿದ್ದೀವಿ. ಒಮ್ಮೆಯೂ ಲೆಕ್ಕ ತಪ್ಪಿಸಿಲ್ಲ. ಮಠಕ್ಕೆ ಚಾಚು ತಪ್ಪದೆ ಲೆಕ್ಕ ಕೊಟ್ಟಿದ್ದೀನಿ. ಆದರೂ ನನ್ನನ್ನು ಆ ಸ್ಥಾನದಿಂದ ಯಾಕೆ ತೆಗ್ದಾಕಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇದರಲ್ಲಿ ಗಜೇಂದ್ರನ ಮಗ ಭೋಗೇಂದ್ರನ ಕೈವಾಡ ಇದೆ ಅಂತ ಸುದ್ದಿ ಇದೆಯಪ್ಪ. ಈಗ ಅವನೇ ಅಂತೆ ಮಠದ ಆಡಳಿತಾಧಿಕಾರಿ. ಸರಿ ಹೋಯ್ತು. ಕುರಿಗಳನ್ನ ಕಾಯೋದಕ್ಕೆ ತೋಳನ ನೇಮಿಸ್ದಾಗಾಯ್ತು. ಅಲ್ಲ, ಅವ್ರ ವಂಶದ ದುಷ್ಟತನದ ಬಗ್ಗೆ ಗೊತ್ತಿದ್ದು ಅವನನ್ನು ಯಾಕೆ ನೇಮಿಸಿದ್ರೋ ಗುರುಗಳು? ತಪ್ಪು ಸೀತಕ್ಕ, ಗುರುಗಳ ನಿರ್ಧಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡೋರಲ್ಲ ನಾವು. ಏನೇ ಆಗಲಿ ಗುರುರಾಜನ ವಿಚಾರದಲ್ಲಿ ಭೋಗೇಂದ್ರ ತೆಗೆದುಕೊಂಡು ನಿರ್ಧಾರ ಸರಿ ಕಾಣ್ತಿಲ್ಲ. ಪತ್ರ ಕಳ್ಸಿದ ವಿಷಯ ಗುರುಗಳಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಒಮ್ಮೆ ಮುಖತಃ ಅವ್ರನ್ನ ಕಂಡು ನಿವೇದಿಸ್ಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ನೋ, ಯಾಕೋ ಹೀಗೆ ಮಾಡ್ತಾ ಇದ್ಯಾ ನೀನು? ಅದೇನೋ ಕಥೆ ಬರುತ್ತಲ್ಲ, ಶಿಷ್ಯ ಹಸು ಮೇಯ್ಸಕ್ಕೆ ಹೋದಾಗ ಹಾಲು ಕುಡ್ದ, ಗುರುಗಳು ಬೇಡ ಅಂದಮೇಲೆ ಅದಿನ್ನೇನೋ ತಿಂದ, ಅದನ್ನು ಬೇಡ ಅಂದಮೇಲೆ ಕೊನೆಗೆ ಕಳ್ಳಿ ಹಾಲು ಕುಡಿದು ಕಣ್ಣು ಕಳ್ಕೊಂಡ ಅಂತ. ಆ ಥರ ಶಿಷ್ಯ ಆಗಬೇಡವೋ? ನೀನು ನನ್ನನ್ನು ಯಾರಿಗೋ ಹೋಲಿಸ್ಬೇಡ. ನನಗೆ ತಾತ ಸುಮಾರು ಸರಿ ಹೇಳಿದ್ದಾರೆ ನಿಮ್ಮಪ್ಪ ಶತದಂಡ ಅಂತ. ಹೌದು ಹೌದು, ನಮ್ಮ ಅಪ್ಪನ ಲೆಕ್ಕದಲ್ಲಿ ನಾನು ಶತದಡ್ಡಾನೆ, ಆದ್ರೆ ನೀನು ದೊಡ್ಡ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಈ ಕುಂಭಕೋಣ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ, ಆದ್ರೂ ಸಾಧ್ಯ ಆಗೋದಿಲ್ಲ. ನಿನ್ನ ಅದೃಷ್ಟ, ನಿನಗಿಲ್ಲಿ ಅವಕಾಶ ಸಿಕ್ಕಿದೆ. ಗುರುಗಳಿಬ್ರು ನಮಗೆ ಪರಿಚಯದವರಾಗಿದ್ದಾರೆ. ಅಷ್ಟೇ ಅಲ್ಲ, ಗೋವಿಂದಾಚಾರ್ಯರ ಬೆಂಬಲ ಕೂಡ ಇದೆ. ಇದನ್ನೆಲ್ಲ ಬಳಸ್ಕೊಂಡು ಉದ್ಧಾರ ಆಗೋದು ಬಿಟ್ಟು ಊರಿಗೆ ಬಂದು ಗದ್ದೆಗೆ ನೀರು ಹಾಯಿಸ್ತೀನಿ, ಮಣ್ಣು ಹೊಡಿತೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಪ್ರಾರಬ್ಧ. ಏಯ್, ನಿನ್ನ ಬುದ್ಧಿಗೆ ನನ್ನ ತಲೆನ ನಾನೇ ಯಾವುದಾದ್ರೂ ಗೋಡೆಗೆ ಹೋಗಿ ಚಚ್ಕೊಂಡ್ಬಿಡ್ಬೇಕು. ಅಪ್ಪ ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ತಾತ ಮೊದಲೇ ಸುಮಾರು ಸರಿ ಹೇಳಿದ್ದಾರೆ ನಿನ್ ತಲೆ ಸರಿ ಇಲ್ಲ ಅಂತ. ಆ ಸರಿ ಇಲ್ಲದೆ ಇರೋದಕ್ಕೆ ಸಮಸ್ಯೆ ಆಗೋದು ಬೇಡ. ಅಯ್ಯೋ, ಆಯ್ತಪ್ಪ, ನನ್ನ ತಲೆ ವಿಷಯ ಹಾಗಿರ್ಲಿ, ನನ್ನ ಜೀವನ ಮುಗಿದು ಹೋಯ್ತು. ಆದ್ರೆ ನಿನ್ನ ಭವಿಷ್ಯಕ್ಕೋಸ್ಕರನಾದ್ರೂ ನಿನ್ನ ತಲೆನ ನೆಟ್ಟಿಗಿಟ್ಕೋ. ನಿನ್ನ ತಲೆನಲ್ಲಿರೋ ಬುದ್ಧಿಗೆ ಕೆಲಸ ಕೊಡು. ಅದಕ್ಕೆ ಏನು ಕೆಲಸ ಕೊಡಬೇಕು? ಕಡೆಗೂ ಕೇಳೋದಿಯಲ್ಲ, ಹೇಳ್ತೀನಿ ಕೇಳು. ಮೊದಲು ಮಠದ ಶಿಸ್ತನ್ನ ಪಾಲಿಸ್ಬೇಕು. ಎರಡನೇದು, ಗುರುಗಳ ಸೇವೆಯನ್ನ ಮಾಡಿ ಅವ್ರ ಹತ್ರ ಉತ್ತಮ ಶಿಷ್ಯ ಅನ್ನಿಸ್ಕೋಬೇಕು. ಇನ್ನು ಗೋವಿಂದಾಚಾರ್ಯರ ಹತ್ರ ಮಠದ ವ್ಯವಹಾರಗಳನ್ನೆಲ್ಲ ತಿಳ್ಕೋಬೇಕು. ಇದನ್ನೆಲ್ಲ ನಾನು ಯಾಕೆ ಮಾಡಬೇಕು? ನನ್ನ ತಿಥಿ ಮಾಡೋಕೆ. ಲೇ ಭೋಗೇಂದ್ರ, ನಮ್ಮಪ್ಪನ ಆಸೆನ ಈಡೇರಿಸೋದಕ್ಕೆ ನೀನು ಮುಂದೆ ಈ ಮಠದ ಪೀಠಾಧಿಪತಿ ಆಗಬೇಕು.